ದೇವನಹಳ್ಳಿ ತಾಲೂಕಿನ ಪಿಳಪ ಕಾಂಪ್ಲೆಕ್ಸ್ನಲ್ಲಿ ಬಿಜೆಪಿ ಮಂಡಲದ ನೂತನ ಕಚೇರಿ ಉದ್ಘಾಟಿಸಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಪೂಜೆ ನೆರವೇರಿಸಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡರಿಗೆ ತಾಲೂಕು ಮತ್ತು ಜಿಲ್ಲೆಯ ಮುಖಂಡರು ಅಭಿನಂದಿಸಿದರು. ಅಂಬರೀಶ್ ಗೌಡ ಮಾತನಾಡಿ, ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ. ಅದರ ತಪ್ಪನ ಸಂಸದರ ಮೇಲೆ ಹಾಕುತ್ತಿರುವುದು ಖಂಡನೀಯ. ಕಾಂಗ್ರೆಸ್ ಇದೇ ರೀತಿ ದ್ವೇಷದ ರಾಜಕಾರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತೇವೆ. ಮೃತರ ಆತ್ಮಹತ್ಯೆಗೆ ಕಾರಣವನ್ನ ತಿಳಿಯಲು ತನಿಖೆ ನಡೆಸಿ, ಅದನ್ನ ಬಿಟ್ಟು ಸಂಸದರ ವಿರುದ್ಧ ಆರೋಪ ಮಾಡುವುದು ಉದ್ಘಾಟತನ ಅಂತ ತಿಳಿಸಿದ್ರು. ಏನು ಕೇಂದ್ರದಲ್ಲಿ ಕೂಡ ಅವರ ಒಂದು ಚಾಪು ಮೂಡಿಸಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಎಂಪಿಗಳು ಕೂಡ ಅವರ ಮೇಲೆ ಏನು ಪಿತೂರಿ ಮಾಡಿ ಅವ್ರ ಮೇಲೇನು ಕೂಡ ಒಂದು ಕೇಸ್ ಹಾಕಬೇಕು, ಹೊಸಿ ಬಳಿಬೇಕು ಅಂತ ಏನು ಕಾಂಗ್ರೆಸ್ ಪಾರ್ಟಿಯವರು ನೋಡ್ತಾ ಇದ್ದಾರೆ. ಅದು ಆಗೋದು ಬೇಡ. ಏನು ಸತ್ಯ ಇದೆ ಅದು ನಡೀಲಿ. ಈಗ ಯಾರೋ ಒಬ್ರು ತೀರೋಗಿದ್ದಾರೆ, ಆ ತೀರೋಗಿರೋದಕ್ಕೆ ಕೂಡ ನಾವೆಲ್ಲ ಸಂತಾಪ ಕೂಡ ವ್ಯಕ್ತಪಡ್ತೀವಿ. ಅದರಲ್ಲಿ ಎರಡೊಂದು ಮಾತಿಲ್ಲ. ಆದ್ರೆ ಏನೋ ರಾಜಕಾರಣ ಬೆಳೆ ಬೆಚ್ಕೊಳ್ಳೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅಣ್ಣವ್ರನ್ನ ಇವರು ಮುಂದಿಟ್ಕೊಳ್ಳೋದು ಬಹಳ ತಪ್ಪು. ಆ ತರ ಏನಾರ ಆದ್ರೆ ಇಡೀ ಭಾರತೀಯ ಜನತಾ ಪಾರ್ಟಿ ತಾಲೂಕು ವತಿಯಿಂದ ಮುಂದೆ ಬಹಳ ಹೋರಾಟ ಮಾಡುವಂತ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.